ಕರ್ನಾಟಕ ಹೃದಯ ಶಿವ. ಎಲ್ಲರಿಗೂ ಶುಭೋದಯ ಹಾಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಇಲ್ಲಿ ನೆರೆದಿರುವ ಗೌರವಾನ್ವಿತ ಸಂಸ್ಥಾಪಕ ನಿರ್ದೇಶಕರಾದ ಬೃಂದಾ ಮೇಡಮ್, ಪ್ರಾಂಶುಪಾಲರಾದ ಡೇಸಿ ಮೇಡಮ್, ಸಂಯೋಜಕರಾದ ಕಾವ್ಯ ಮೇಡಮ್, ಶಿಕ್ಷಕರೇ ಮತ್ತು ನನ್ನೆಲ್ಲ ಸಹಪಾಠಿಗಳೇ, ತಮ್ಮೆಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಪ್ರತಿ ವರ್ಷ ನವೆಂಬರ್ 1ರಂದು ನಾವು ನಮ್ಮ ರಾಜ್ಯ ಕರ್ನಾಟಕದ ಹುಟ್ಟುಹಬ್ಬವನ್ನು ಸಂಭ್ರಮದಿಂದ ಆಚರಿಸುತ್ತೇವೆ. 1956ರ ನವೆಂಬರ್ 1ರಂದು ನಮ್ಮ ಕರ್ನಾಟಕ ರಾಜ್ಯವು ಅಸ್ತಿತ್ವಕ್ಕೆ ಬಂದಿತು. ಅದರ ಸಂಕೇತವಾಗಿ ಇಂದಿನ ದಿನ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುತ್ತೇವೆ. ಈ ದಿನ ನಮ್ಮ ಕನ್ನಡ ಭಾಷೆಯ ಗೌರವ, ನಮ್ಮ ಸಂಸ್ಕೃತಿ ಮತ್ತು ನಮ್ಮ ನಾಡಿನ ಐಕ್ಯತೆಯನ್ನು ಸಂಭ್ರಮಿಸುವ ದಿನ. ನಾವು ವಿದ್ಯಾರ್ಥಿಗಳಾಗಿ ಕನ್ನಡವನ್ನು ಪ್ರೀತಿಸಬೇಕು, ಅದರ ಮಹತ್ವವನ್ನು ತಿಳಿದು ಎಲ್ಲೆಡೆ ಕನ್ನಡದ ಗೌರವವನ್ನು ಕಾಪಾಡಬೇಕು. ಇಂದು ನಮ್ಮ ಶಾಲೆಯಲ್ಲಿ ನಡೆಯುತ್ತಿರುವ ಈ ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಈ ದಿನವನ್ನು ಉತ್ಸಾಹದಿಂದ ಕನ್ನಡದ ಸೊಗಡಿನಲ್ಲಿ ಆಚರಿಸೋಣ. ಜಯ ಕನ್ನಡ, ಜಯ ಕರ್ನಾಟಕ. ಕನ್ನಡದ ಹಬ್ಬ, ಕನ್ನಡಿಗರ ಹಬ್ಬ. ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಕನ್ನಡ ನಾಡಿಗೆ, ಕನ್ನಡ ಭಾಷೆಗೆ ಶ್ರೀಮಂತ ಹಿನ್ನೆಲೆ ಇತಿಹಾಸವಿದೆ. ರಸಋಷಿ ಕುವೆಂಪುರವರು ಕನ್ನಡ ಎಂದರೆ ಅದು ಬರೀ ಹೆಸರಲ್ಲ, ಅದೊಂದು ಮಂತ್ರ ಎಂದು ಹೇಳಿದ್ದಾರೆ. ಕನ್ನಡ ಭಾಷೆಗೆ ಸುಮಾರು 2000ರಿಂದ 2500 ವರ್ಷಗಳಷ್ಟು ಭವ್ಯ ಇತಿಹಾಸವಿದೆ. ಕನ್ನಡವನ್ನು ಜಗತ್ತಿನ ಅತ್ಯಂತ ಹಳೆಯ ಭಾಷೆಗಳ ಸಾಲಿಗೆ ಸೇರಿಸಲಾಗಿದೆ. ಹಲ್ಮಿಡಿ ಶಾಸನದಲ್ಲಿ ಕನ್ನಡ ಲಿಪಿಯ ದೊರೆತಿದೆ. ಹಾಗೆಯೇ ರಾಮಾಯಣ ಹಾಗೂ ಮಹಾಭಾರತದ ಕಾಲದಲ್ಲೂ ಕನ್ನಡ ನಾಡಿನ ಬಗ್ಗೆ ಉಲ್ಲೇಖಗಳು ಸಿಗುತ್ತವೆ. ಕಾಲದಿಂದ ಕಾಲಕ್ಕೆ ಹಂತ ಹಂತವಾಗಿ ಬೆಳೆದು ಬೇರೆ ಬೇರೆ ಗಡಿಗಳನ್ನು, ಭೂಪಟಗಳನ್ನು ಹೊಂದಿದ ಕನ್ನಡ ನಾಡನ್ನು ನಮ್ಮ ದೇಶ ಸ್ವತಂತ್ರವಾದ ನಂತರ ಕನ್ನಡದ ಕುಲಪುರೋಹಿತರಾದ ಆಲೂರು ವೆಂಕಟರಾಯರು ಮತ್ತು ಹಲವರ ಪರಿಶ್ರಮದಿಂದ ಇಂದಿನ ಅಖಂಡ ಕರ್ನಾಟಕ ರಚನೆಯಾಯಿತು. 1956 ನವೆಂಬರ್ 1ರಂದು ಕನ್ನಡ ಭಾಷೆ ಮಾತನಾಡುವ ಪ್ರದೇಶಗಳನ್ನು ವಿಲೀನಗೊಳಿಸಿ ಮೈಸೂರು ರಾಜ್ಯವನ್ನು ರಚಿಸಲಾಯಿತು. ತದನಂತರ ನವೆಂಬರ್ 1, 1973ರಲ್ಲಿ ಮೈಸೂರು ರಾಜ್ಯವನ್ನು ಕರ್ನಾಟಕ ಎಂದು ಮರುನಾಮಕರಣ ಮಾಡಲಾಯಿತು. ಅಂದಿನಿಂದ ನವೆಂಬರ್ 1ರಂದು ಕನ್ನಡ ರಾಜ್ಯೋತ್ಸವವನ್ನು ಎಲ್ಲೆಡೆ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ಕನ್ನಡ ಒಂದು ಪರಿಪೂರ್ಣ ಭಾಷೆ. ಅಂತಹ ಕನ್ನಡ ಭಾಷೆಯನ್ನು ಉಳಿಸುವುದು ನಮ್ಮೆಲ್ಲರ ಕರ್ತವ್ಯ. ಕನ್ನಡವನ್ನು ಕಲಿತು ನಾವೆಲ್ಲ ಕನ್ನಡಿಗರಾಗಿ ಇರೋಣ. ಧನ್ಯವಾದಗಳು.